Good morning. Busy idli. Come on, take this. Eat and enjoy. Come on. ಯಾರೇ ನೀನು? ನಾನು ಯಾರಂತ ಗೊತ್ತಾಗಿಲ್ಲ. ಡೈಲಿ ಇಡ್ಲಿ ಫ್ಯಾಕ್ಟ್ರಿಗೆ ಬಂದ 5-6 ಇಡ್ಲಿ ಧರ್ಮಕ್ಕೆ ಮುಕ್ಕು ಹೋಗ್ತೀರಾ? ಇಡ್ಲಿ ಫ್ಯಾಕ್ಟ್ರಿ ಓನರ್ ಮಿಸ್ಟರ್ ಬಾಲ. ಇಲ್ಲೇ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲಲ್ಲ? ಹೇಳು. Come on. How is this? Who are you? Mr. Basava. ಮೀಸೆ ಕಿತ್ತು ಲುಂಗಿ ಉಟ್ರೆ ನಾನೇ ಬಸವ, ಲುಂಗಿ ಕಿತ್ತು ಮೀಸೆ ಇಟ್ರೆ ನಾನೇ ಬಾಲ. ಎರಡು ನೀನೇನಾ? ಯಾ ಆಫ್ ಕೋರ್ಸ್, ಬಾಲನು ನಾನೇ, ಬಸವನು ನಾನೇ, ಫೈಲು ನಾನೇ, ಇಡ್ಲಿ ನಾನೇ, ಇಬ್ರಿಗೂ ಅಪ್ಪ ಒಂದೇ. How is this? ನಿಂಗೆ ತಾಕತ್ ಅನ್ನೋದಿದ್ರೆ ಕಂಡಿಡ್ಲಿ. ನಾನೇ ಬಾಲ, ನಾನೇ ಬಸವ. ಎರಡು ಕೆಲಸ ಮಾಡ್ತೀನಿ. ಇಡ್ಲಿ ಎಸಿ ಲುಂಗಿ ಎರಡೂ ತಾಕತ್ತು ಇದ್ರೆ ಕಂಡಿಡಿ ನೋಡೋಣ. ಕನ್ಸ? ಓ ಏನ ಬಸವ, ಕನ್ಸಲ್ಲೂ ಬಂದು ಕಾಟ ಕೊಡ್ತಿಲ್ಲಯ್ಯ. ಮೀಸೆ ಹಾಕೊಂಡ್ರೆ ಬಾಲ, ಮೀಸೆ ತೆಗೆದ್ರೆ ಬಸವ, ಲುಂಗಿ ಉಟ್ಕೊಂಡ್ರೆ ಬಸವ. ಫುಲ್ ಟೋಟಲಿ ಕನ್ಫ್ಯೂಷನ್ ಕಣಯ್ಯ. ಏನ್ ಮಾಡೋದು? ಏ ಬಸವ, ನಾಳೆ ಬೆಳಗ್ಗೆ ನೀನ್ ಬಣ್ಣ ಬಯಲು ಮಾಡ್ತೀನಿ. ಬಸವ, ನೀನ್ ನನ್ನ ಹತ್ರ ಮಾಡ್ಕೊಂತೆ ಕಣ. ಸ್ವಲ್ಪ ಚಟ್ನಿ ಹಾಕಪ್ಪ. ತಗೊಳದ್ ಒಂದ್ ಇಡ್ಲಿಗೆ ಎಷ್ಟು ಸಲ ಚಟ್ನಿ ಹಾಕ್ಬೇಕ್ರಿ? ನೋಡಪ್ಪ, ಚಟ್ನಿ ಚೆನ್ನಾಗಿರ್ತದೆ ಅನ್ಬಿಟ್ಟೆ ನಾವು ಇಲ್ಲಿ ಇಡ್ಲಿ ತಿನ್ನಕ್ ಬರೋದು. ಚಟ್ನಿ ಚಾರ್ಜ್ ಮಾಡಲ್ವಲ್ಲ, ಅದಕ್ಕೆ ಚಟ್ನಿನ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ನೋಡಪ್ಪ, ಸಂತೋಷದಿಂದ ಬಿಡ್ಸ್ಬೇಕು, ಇಲ್ಲಾಂದ್ರೆ ಮೈಗೆ ತಕ್ಕಲ್ಲ. ನಿಮ್ಗ ಇಲ್ಲ ನಿನಗೆ. ನಾಳೆಯಿಂದ ಮಾಡ್ತೀನಿ. ಚಟ್ನಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಖಾರ ಮಾಡಿಸ್ಬಿಡ್ತೀನಿ. ನಾಳೆ ಮೆಣಸಿನ ಜಾಸ್ತಿ ಹಾಕ್ತೀಯಾ? ಹ್ಮ್. ಖಾರ ಅಂದ್ರೆ ಅವ್ನಿಗೆ ಬೊಲ ಇಷ್ಟ ಕಾರಣ. ಹಾಕು ಹಾಕು. ಶಿವ ಮಹಾದೇವ. ಇವತ್ತು ಅವ್ರಿಬ್ರು ಬಂದಿಲ್ಲ. ಎರಡು ದೇವ್ರ ಹೆಸರು ಕಣಯ್ಯ. ಎಲ್ಲಿ ನಿಮ್ ಬಾಸ್ ಬಸ್ವ? ಬಸವ ಅಲ್ಲ, ಬಾಲ. ಅದೇ ಬಾಲ ಎಲ್ಲಿ? ಬಾಲು ಕೋಲ, ಇವತ್ತು ನಿನ್ ಕತೆ ಮುಗೀತು. ಯಾಕೋ? ನಿಮ್ ಬಾಸ್ ಒಬ್ನೇ ಬಂದಿದ್ದಾನೆ. ಮನ್ಸಲ್ಲಿ ಏನೋ ಕೆಟ್ಟ ಆಲೋಚನೆಗಳನ್ನೇ ತುಂಬ್ಕೊಂಡ್ ಬಂದಿರೋ ತರ ಕಾಣಿಸುತ್ತೆ. ಬರ್ಲಿ ಯಾವ ತರ ಬಂದ್ರು ಈ ಬಾಲು ಮೀಸೆ ರಹಸ್ಯನ ಅವ್ರ ಕೈಲಿ ಬಿಡ್ಸಕ್ಕಾಗಲ್ಲ. ಕೆಲಸ ಮಾಡು, ಇದಕ್ಕೆ 2 ಇಡ್ಲಿ ಇಕ್ಕು, ಅವ್ರ ಕೈಲಿ ಕುಕ್ಕು. ಗೆಟ್ ಔಟ್. ತಗೊಳ್ಳಿ ಸರ್. ಯಾ ನನ್ನ ಮಗನು ನನ್ನ ಕೇಳವನೇ ಇಲ್ಲ. ನಮ್ಮ ಅಪ್ಪು ನನ್ ಮಗ ನಾನಿಲ್ವಾ? ಏನ್ ಬೇಕು ಹೇಳಿ? ಇಡ್ಲಿ ನನ್ ಮಗ, ಚಟ್ನಿ ನನ್ ಮಗ, ಬೋಂಡ ನನ್ ಮಗ, ಬಜ್ಜಿ ನನ್ ಮಗ. ನನ್ ಮಗ ಬೇಕು. ಏನಯ್ಯ ಎಲ್ಲದಕ್ಕೂ ನನ್ನ ಮಗ ಸೇರಿಸ್ಕೊಂತ ಇದ್ಯಾ? ನೀವು ನನ್ ಮಗ ಶುರು ಮಾಡಿದ್ರಿ, ನಾನ್ ನನ್ ಮಗ ಮುಂದುವರಿಸ್ತೆ. ಎಲ್ಲ ಒಂದೊಂದ್ ಪ್ಲೇಟ್ ತಗೊಂಬ. ನಮ್ಮ ಹತ್ರ ಇರೋದು ಒಂದೇ ಪ್ಲೇಟು. ಏನ್ ಬೇಕು ಹೇಳಿ? 1 ಪ್ಲೇಟ್ ಇಡ್ಲಿ ತಗೊಂಬ. ಜಾಸ್ತಿ ಮಾತಾಡಿದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ. ಬಾಲ ಅಂದ್ರೆ ನಮ್ ಬಾಸು. ಕರಿ ಎಣ್ಣೆಲ ಬಾಯ್ ಬಿಟ್ಟು ಅವ್ನ ಎಸ್ಬಿಟ್ಟು ಕರಿ. ಬಾಲ 1 ಸಲ, ಬಾಲ 2 ಸಲ, ಬಾಲ 3 ಸಲ. ಎಷ್ಟ್ ಸಲ ಕರೆದ್ರು ಬಾಲ ಇಲ್ದರೆ ಮನುಷ್ಯನೇ ಬರೋದು. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ. ನಮಸ್ಕಾರ ಬನ್ನಿ. ಯಜಮಾನ್ರೆ, ಅಲ್ಲಿ ಜಾಗ ವಿಶಾಲವಾಗಿದೆ, ಅಲ್ಲಿ ಹೋಗಿ ಕೂತ್ಕೋತೀರಾ? ಬಿಲ್ ನೀವೇ ಕೊಡ್ತೀರಾ? ನಮ್ ತಾಯಣೆಗೂ ಕೊಡ್ತೀನಿ, ಹೋಗ್ರಪ್ಪ. ಏನು ಬ್ರಿಲಿಯಂಟ್ ಕಸ್ಟಮರ್ ಅಪ್ಪ. ವೆರಿ ಗುಡ್. ಆಮೇಲೆ ಸರ್, ಏನು ಒಬ್ಬರೇ ಬಂದಿದ್ದೀರಾ? ನಿಮ್ ಜೊತೆ ಇನ್ನೊಬ್ರು ಬರ್ತಾರಲ್ವಾ, ಏನಪ್ಪ ಅವ್ರ ಹೆಸರು? ಪಾಯ್ಸನ್ ಕಂಠ. ಅಯ್ಯೋ, ಪಾಯ್ಸನ್ ಕಂಠ ಅಲ್ಲ ರೀ, ವಿಷ ಕಂಠ. ನಾನು ಆವತ್ತಿಂದ ಒಂದು ವಿಷಯ ಕೇಳ್ಬೇಕು ಅಂತಿದ್ದೆ ನಿಮ್ಮ ಹತ್ರ. ಮೀಸೆ ಇಷ್ಟು ಸೊಗಸಾಗಿ ಬೆಳೆಯುತ್ತಲ್ಲ, 6 ಕೇರಲ್ಲ 3 ಕಿಳಿಯಲ್ಲ, ಉದ್ರಲ್ಲ ಬಿಳಿಗ್ ಆಗಲ್ಲ, ಕಪ್ಗೆ ಇರುತ್ತಲ್ಲ, ಇದು ಹೇಗ್ ಸಾಧ್ಯ? ನಾನು ನೋಡೇ ಬಿಡ್ಬೇಕಲ್ಲ. ಸಪ್ಲೈ ಮಾಡಕ್ ಬಂದಿಲ್ಲ, ರುಬ್ಬಕ್ ಹೋಗು. ರುಬ್ಬಕ್ ಬರಲ್ಲ ಅಂತಾನೆ ಬಿಡ್ಸಕ್ ಕಳ್ಸಿದಾರೆ ಸರ್. ಎಂತ ಕೆಲಸ ಮಾಡ್ಬಿಟ್ಟಯ್ಯ? ಸರ್, ನಿಮ್ ಶರ್ಟ್ ಮೇಲೆ ಚಟ್ನಿ ಬಿದ್ದಿದ್ರಿಂದ ಸೇಫ್ ಆದ್ರಿ ಸರ್. ಅದೇಗಯ್ಯ? ಸರ್, ಬೇಕಿದ್ರೆ ನೀವು ಹುಲಿ ಮೀಸೆ ಎಳಿರಿ, ಆದ್ರೆ ನಮ್ ಬಾಲುನ್ ಮೀಸೆ ಎಳಿದ್ರೆ ಸಾವು ಖಚಿತ. ಎಂತದಿಲ್ಲ, ಸುಮ್ಮನೆ. ಏನ್ ಸರ್ ಹಿಂಗನ್ಬಿಟ್ರಿ? ಈ ಮೀಸೆನ ಮುಟ್ಟಿದವ್ರಿಗೆ ಒಂದಲ್ಲ ಒಂದ್ ರೀತಿ ತೊಂದರೆ ಆಗಿದೆ. ನೀನ್ ಕೈ ತೆಗಿಲ್ಲ ಅಂದ್ರೆ ನಿಂಗೂ ತೊಂದರೆ ಆಗುತ್ತೆ. ತೊಂದರೆ ಆಗಿ ಎಷ್ಟೋ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಹೌದೇನಯ್ಯ? ಹ್ಞೂ ಸರ್, ಮೊನ್ನೆ ಯಾರೋ ಹೀಗೆ ಬಂದ ಸರ್. ಏನ್ ಸರ್ ನಿಮ್ ಮೀಸೆ ಮಿಲಿಟರಿ ಮೀಸೆ ತರ ಇದೆ ಅಂತ ಟಚ್ ಮಾಡ್ದ.
ಆಮೇಲೆ ಬೈಕಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಯಾವ್ದೋ ಮರಕ್ಕೆ ಡಿಕ್ಕಿ ಹೊಡೆದು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾನೆ ಸರ್. ನೀವು ಕಂಪ್ನಿ ಕೊಡ್ತೀರಾ ಅಂತ ಪಕ್ಕದ ಬೆಡ್ಗೆ ಖರ್ಚಿ ಹಾಕೊಂಡು ಕಾಯ್ತಾ ಇದ್ದಾನೆ ಸರ್. ಬೇಡ ಬೇಡ, ನಾನು ಅವ್ರ ಕಂಪ್ನಿ ಕೊಡಲ್ಲ. ಆಮೇಲೆ ಇನ್ನೊಂದಿನ ಸರ್ ಇನ್ನೊಬ್ಬ ಬಂದ. ಏನ್ ಸರ್ ಈ ತರ ಮೀಸೆ ಬಿಡ್ಬೇಕಂದ್ರೆ ಯಾವ ಎಣ್ಣೆ ಹಚ್ಬೇಕು, ಯಾರ ಕೈಲಿ ಹಚ್ಚಿಸ್ಕೋಬೇಕು ಅಂತ ಕೇಳಿ ಸೀದಾ ಬಂದ್ ಮೀಸೆ ಮುಟ್ಟೆ ಬಿಟ್ಟ ಸರ್. ಪಾಟಲ್ಲೇ ಕುಸ್ತು ಬಿದ್ದ. ಕುಸಿದು ಬಿದ್ದ, ಅವನ ಕೈ ಮುರ್ಕೊಂಡ. ಅಲ್ಲ, ಕಾಲ್ ಮುರ್ಕೊಂಡ. ಕಾಲ್ ಮುರ್ಕೊಂಡ. ನೀ ನನ್ನ ಕೈ ಹಿಡ್ಕೊಂಡಿಯಲ್ಲ, ನಾನು ಕೈ ಮುರ್ಕೊಂಡೇನು ಅಂತ ಅನ್ಕೊಂಡೆ. ಇನ್ನೊಂದಿನ ಅವ್ನು ಕುಂಡ್ಕೊಂಡು ಕೋಲ್ ಉರ್ಕೊಂಡು ಬಂದ ಸರ್. ನನಗೆ ಪಾಪ ಅಯ್ಯೋ ಅನ್ಸ್ಬಿಡ್ತು. 2 ಬಿಸಿ ಬಿಸಿ ಇಡ್ಲಿ ಕೊಟ್ಟು ಕಳಿಸ್ದೆ. ಮೀಸೆಯಿಂದ ಇಷ್ಟು ದೊಡ್ಡ ಕತೆ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಮೀಸೆ ಹಿಂದೆ ಅಲ್ಲ ಸರ್, ಮೀಸೆ ಮುಂದೆ. ಇನ್ಮೇಲೆ ಇಂಥ ದುಸ್ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲಪ್ಪ. ಸರ್ ಇಡ್ಲಿ ಚಟ್ನಿ ಕೊಡ್ಲಾ ಸರ್? ಅಯ್ಯೋ ಬೇಡ ಕಣಪ್ಪ. ಬೇಡಪ್ಪ, ಬರೀ ಇಡ್ಲಿ ಕೊಡು, ಹಂಗೆ ಉಜ್ಜಿಕೊಂಡು ತಿಂತಾರೆ. ಅಯ್ಯೋ ಆಲ್ರೆಡಿ ಇದೆಲ್ಲ ಸುರಿದೋಗ್ಬಿಟ್ಟಿದೆ, ನಾನು ಅಲ್ಲೋಗಿ ಕ್ಲೀನ್ ಮಾಡ್ಕೊಂತೀನಿ. ಅಲ್ಲಿ ಅಂದ್ರೆ ಎಲ್ಲಿ ಸರ್? ಅಲ್ಲಿ ಬರ್ತೀನಿ. ಆಯ್ತು ಸರ್, ನೀವು ಎಲ್ಲ ಒಂದ್ ಕಡೆ ಹೋಗ್ತಾರೆ, ನಿಂಗೆ ಯಾಕೋ? ಹಾಲು ಏನೋ ಕೋಲು ಮುಗೀತು ಕತೆ. ಯಾಕಪ್ಪ? ಇಲ್ಲಿ ಚೆಕ್ಕಿಂಗ್ ಮುಗೀತು, ಇನ್ನು ಅಲ್ಲಿ ಶುರು. ಅಲ್ಲಿಂದ್ರೆ ಎಲ್ಲೋ? ನಿಮ್ ಮನೇಲಿ. ಇದೇನ್ ಸರ್ ಇದು ಹೊಸ ಡಿಸೈನ್ ಶರ್ಟ್? ಹೊಸ ಡಿಸೈನ್ ಶರ್ಟ್ ಅಲ್ಲ ಕಣ, ಶರ್ಟ್ ಮೇಲೆ ಚಟ್ನಿ ಚೆಲ್ಲೋಗಿದೆ. ತಲೆ ಕೆಟ್ಟ ನನ್ ಮಗ ಯಾವನ್ ಚಟ್ನಿ ಚೆಲ್ಲಿದು? ಬಾಲ ಸಿಡ್ಲಿ ಫ್ಯಾಕ್ಟ್ರಿಲಿ. ನೀವು ಗೂಢಚಾರಿಕೆ ಮಾಡಕ್ ಹೋಗ್ತಿರಲ್ಲ? ಅಲ್ಲ, ನಾನು ಯಾಕಯ್ಯ ಗೂಢಚಾರಿಕೆ ಮಾಡಕ್ ಹೋಗ್ಲಿ? ಅಲ್ಲ ಸರ್, ಅದ್ಯಾವ್ದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ, ಅದೇನೋ ತಗೊಂಡ್ರೆ ಚಿನ್ನ ಫ್ರೀ ಅಂತ. ಹಾಗೆ ಚಟ್ನಿಲಿ ಚಿನ್ನ ಹುಡ್ಕಕ್ ಹೋಗಿರ್ತೀರಾ? ನಾನು ತೊಳ್ಕೊಬೇಕು. ಇಲ್ಲಪ್ಪ, ಚಟ್ನಿನ ಶರ್ಟ್ ಮೇಲೆ ಇರೋ ಚಟ್ನಿ ತೊಳ್ಕೊಬೇಕು ಬಾತ್ರೂಮ್ ಅಲ್ಲಿ. ಅಲ್ಲಿ ಬಸವ ಏನಿಲ್ಲ ಸರ್, ನನ್ ಕ್ವಶನ್. ನೀವೇನಿಲ್ಲಿ? ಅಯ್ಯೋ ಏನ್ ಸರ್ ಇದು? ಎಲ್ಲೆಲ್ಲ ಹೋಗಿ ಚೆಲ್ಲಾಡೋದಕ್ಕಿಂತ ಮನೆಗೆ ಬಂದಿದ್ರೆ ಇಲ್ಲೇ ಚೆಲ್ಲಾಡೋದಿತ್ತಾ? ಇಡ್ಲಿ ಇತ್ತು, ಚಟ್ನಿ ಇತ್ತು. ದುಡ್ಡು ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಚಟ್ನಿ ಸುರ್ದು ಕಳ್ಸಿದ್ದಾರೆ. ಗೌರಿ ಹಾಗೆಲ್ಲ ಮಾತಾಡಬೇಡಮ್ಮ. ಅದೇ ಬಾಲಾಸು ಬೇಬಿ ಕೂಲು ನನ್ ಮಗ ಚೆಲ್ಲಿದ್ದಮ್ಮ. ಇಲ್ಲ ಸರ್, ಅವನ ಹೆಸರು ಬೇಬಿ ಕೂಲ್. ಇಲ್ಲ ಇಲ್ಲ ಸರ್, ಅವನ ಫ್ಯಾಕ್ಟ್ರಿ. ಹಾ ಕರೆಕ್ಟ್. ಸರ್ ಎಲ್ಲ ಬಿಚ್ಚಿಬಿಡಿ ಸರ್. ಹಂಗಲ್ಲ, ಇದು ಬಿಚ್ಚಿ ಕೊಟ್ಬಿಡಿ ಸರ್. ನಾನು ಡ್ರೈ ವಾಶ್ ಮಾಡಿ ಬಿಸಿ ಬಿಸಿಯಾಗಿ ಐರನ್ ಮಾಡಿ ನಿಮ್ಗೆ ಬಿಸಿ ಬಿಸಿಯಾಗಿ ಕೊಟ್ಬಿಡ್ತೀನಿ. ಇಡ್ಲಿ ಹದ ಆಡುತ್ತಲ್ಲ ಆ ತರ. ಇಡ್ಲಿಗೆ ಯಾಕಮ್ಮ ಹೋಲಿಸ್ತೀಯ? ಸರ್ ಬಿಚ್ಕೊಡಿ. ಗೌರಿ ನೀನ್ ಆ ಕಡೆ ಹೋಗಮ್ಮ. ಗಂಡಸ್ರು ಹೆಂಗಸ್ರು ಬಟ್ಟೆ ಬಿಚ್ಚಬಾರ್ದು. ನೀವು ಗಂಡಸ್ರಲ್ವಲ್ಲ, ನಮ್ಮ ಯಜಮಾನ್ರು ಬಾಸ್ ಅಲ್ವಾ ಅಂದೆ. ನೋಡಮ್ಮ, ಅವ್ರಿಗೆ ಮಾನ ಮರ್ಯಾದಿಲ್ಲ ಅಂದ್ರೂ ನಾಚಿಕೆ ಇದೆ. ಅಲ್ಲ, ಅದೆಲ್ಲಾನು ಇದೆ. ನೀನು ಅಲ್ಲೋಗಿ ತಿರುಗಿ ನಿಂತ್ಕೋ. ಸಾರಿ. ಹತ್ತು ಕಡೆ ತಿರುಗು. ನೀವೇ ತಾನೇ ಅಂದ್ರೆ ಹೇಳಿದ್ದು ಹೋಗಿ ತಿರುಗಿ ನಿಂತ್ಕೊ ಅಂತ. ಉತ್ತರ ಧ್ವನಿ. ಯಾದವನೇ ಬಾಯದು ಮಾಧವ ಮರುಸು ದನಬಾರೋ ದನಬಾರೋ ದನಬಾರೋ. ದನ ಅಲ್ಲ, ಮದನ. ಯಾರೋ ಶರ್ಟ್ ತಂದು ಕಳಿಸ್ಬಿಟ್ಟಿದ್ದಾರೆ. ಯಾರು ಕಿತ್ ಕಳ್ಸಿಲ್ಲ, ಒಳಗಡೆ ಒಗ್ಗೆ ಕೊಟ್ಟಿದ್ದೀನಿ. ಓಹೋ, ನಿಮಗೆ ಇದೇನೋ ಲಾಂಡ್ರಿ? ಬಸವ ಈ ಕೆಲಸ ಬೇರೆ ಮಾಡ್ತಾನ? ಅದು ಬೇರೆ ಅಂದ್ರೆ ಅದೇ ಅದೇ ಅಂದ್ರೆ ಅದೇ ಅದೇ ಅಂಕಲ್. ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ತಾರೆ, ಆಫೀಸಿಂದ ಬರ್ತಾರೆ, ಆಫೀಸಲ್ಲಿ ಬಾಸ್ ನೋಡಿದ ತಕ್ಷಣ ಲುಂಗಿ ಉಟ್ಕೋತಾರೆ, ಆಮೇಲೆ ಲುಂಗಿನ ಬಿಚ್ಚಾಕ್ಬಿಡ್ತಾರೆ. ಬಾಸ್ ಹತ್ರ ಹೋಗಿ ಸೈನ್ ಮಾಡಿಸ್ಕೋತಾರೆ, ಮತ್ತೆ ಗಾಡಿನ ತಳ್ಕೊಂಡು ಮನೆಗೆ ಬರ್ತಾರೆ. ಆಫ್ ಆಗೋದ್ರೆ ಬೇರೆ ಕಳಿಸ್ತಾರೆ. ಸುಮ್ಮನಿರಮ್ಮ, ಕನ್ಫ್ಯೂಸ್ ಮಾಡ್ಬೇಡ. ಆಮೇಲೆ ಎಲ್ಲ ಬಿಸಾಕ್ಬಿಟ್ಟಾರು. ಆಗ ನಾನು ಏನೇನು ಅನ್ಕೊಂಬಿಟ್ಟಿದ್ದೆ. ನಿಮ್ ಮುಖ ನೋಡಿದ್ರೆ ನನಗೊಂದು ಕವನ ನೆನಪಾಗ್ತಿದೆ. ಅದ್ರ ಹೆಸರು ಬಗ್ಗಿ ನೋಡು. ಅಲ್ಲೇನಮ್ಮ ನೋಡ್ತಿದ್ಯಾ? ನಾನು ಹೇಳ್ತಾ ಇರೋದು ನನ್ನ ಕವನದ ಶೀರ್ಷಿಕೆ ಹೆಸರು ಬಗ್ಗಿ ನೋಡು ಅಂತ. ಹೇಳಿದ ಕವನ ಶೀರ್ಷಿಕೆ ಬಗ್ಗಿ ನೋಡು ಅಂತ. ಹಾಗಾದ್ರೆ ನಿಮ್ಗೆ ಅಭ್ಯಾಸ ಇದೆ ಅಂದಾಗಾಯ್ತು. ಏನು ಬಗ್ಗಿ ನೋಡೋದು? ಅಲ್ಲ, ನಿಮ್ಗೆ ಟೈಮ್ ಇದೆಯಾ? ಬಂದ್ ನೋಡಕ್ಕ. ಅಲ್ಲ, ನನ್ನ ಕವನ ಕೇಳೋದಕ್ಕೆ. ಶರ್ಟ್ ರೆಡಿಯಾಗಿ ಬರೋವರೆಗೂ ಟೈಮ್ ಇದೆ ಕೇಳಕ್ಕೆ. ಹೇಳಿ. ಅಯ್ಯಪ್ಪ, ಶರ್ಟ್ ಬರೋರ್ಗು ಏನು ಪ್ಯಾಂಟ್ ಬರೋರ್ಗು ಹೇಳ್ತೀನಿ. ಬಗ್ಗಿ ನೋಡು, ತಗ್ಗಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ಏನು ಆಗದಿದ್ದರೆ ಕಿವಿಯ ಕಚ್ಚಿ ನೋಡು. ಆಗಿದೆ ಪದ್ಯ. ಹುಚ್ಚಿಡ್ಸಕ್ ಇನ್ನು 6 ಸಾಲ್ ಬೇಕು. ಈಗಾಗಲೇ ಮೆಂಟಲ್ ಹಾಸ್ಪಿಟಲ್ ಗೇಟ್ ವರೆಗೂ ಬರ್ದಿದೆ. ಈ ದರಿದ್ರ ಪದ್ಯ ಬರ್ದವ್ರು ಯಾರು? ನಂದೇರಿ ಸೃಷ್ಟಿ. ನೀವು ಲುಂಗಿ ಫ್ಯಾಕ್ಟ್ರಿ ಇಟ್ಟಿದ್ದೀರಲ್ಲ, ಅದ್ರ ಮೇಲೂ ಒಂದು ಕವನ ಓದ್ತೀನಿ ಕೇಳೋ. ಲುಂಗಿ
ಎಲ್ಲೆಲ್ಲೂ ಲುಂಗಿ, ಗಾಳಿ ಆಡುವ ಲುಂಗಿ, ಏರ್ ಕಂಡೀಷನ್ ಲುಂಗಿ. ಹೇಗಿದೆ? ಕಮನ ಕಟ್ಕೊಂಡು ಜನ ಗೋಳು ಗರಗಸಾಕ್ ಕುಯ್ದಂಗೆ ಕುಯ್ತಾನಲ್ಲಪ್ಪ. ಏ ಬಸವ, ಶರ್ಟ್ ರೆಡಿ ಆಯ್ತೇನ್ರಿ? ತಂದೆ ತಗೊಳ್ಳಿ. ಬೀಸಾಗ ಏರ್ ಮಾಡ್ತಾ ಇದ್ನಲ್ಲ, ಒಂಚೂರು ಲೇಟ್ ಆಯ್ತು, ತಗೊಳ್ಳಿ ಸರ್. ಅಲ್ಲಯ್ಯ, ನಿಮ್ ಬಾಸ್ಗೆ ಕವನದಲ್ಲಿ ಇಂಟ್ರೆಸ್ಟೇ ಇಲ್ವನಯ್ಯ? ಬಸವ, ಆಲ್ರೆಡಿ ಹಾಫ್ ಅನ್ ಅವರ್ ಆಫೀಸ್ ಲೇಟ್ ಆಗಿದೆ. ನಾವು ಲೇಟ್ ಆಗೋಯ್ತು ಅಂದ್ರೆ ಸ್ಟಾಫ್ ಎಲ್ಲ ಲೇಟ್ ಆಗಿ ಬರಕ್ಕೆ ಶುರು ಮಾಡ್ತಾರೆ. ನಡಿ, ಟೈಮ್ ಆಯ್ತು. ಹಾಕೊಳ್ಳಿ ಸರ್. ಕೊಡು. ಲೈಟ್ ನಿಂತ್ಕೊಂಡು ನೋಡ್ತಾನೆ, ಬನ್ನಿ ಸರ್. ನಡಿ. ಬಸವ, ಅಯ್ಯೋ ದೇವ್ರ, ಏನ್ ಸರ್? ಒಳ್ಳೆ ಸರಕು ತಗೊಂಬಂದಿನಿ. ಈಗಲೇ ಓದ್ಲು, ನಾಳೆ ಓದ್ಲು. ಹೋಲ್ಡ್ ಆನ್ ಪ್ಲೀಸ್. ಗೋ ನೋಡೋ, ಏನೋ ಸರಕಿದೆ ಅಂತ ಅನ್ಲೋಡ್ ಮಾಡಕ್ಕೆ ಹೆಲ್ಪ್ ಮಾಡಮ್ಮ. ಪೂರಿ ಸರಕಿತ್ತೋಗಿದೆ, ರೆಡಿ ಮಾಡ್ಕೊಂಡು ಬರ್ತೀನಿ. ಬಸವ, ಲೇಟ್ ಆಗ್ತಾ ಇದೆ ಬಸವ. ಇಲ್ಲ ಸರ್, ನಿಮ್ಗೆಲ್ಲ ಸುಮ್ಮನಿರಿ ಸರ್, ಒಂದು ನಿಮಿಷ. ನೋಡಪ್ಪ, ನಿನ್ ತಂಗಿ ಇಲ್ಲ. ಏನ್ ಬಾವ? ನೋಡಮ್ಮ, ನೋಡಪ್ಪ, ಈ ಅಪ್ಪ ಅಲ್ಲ, ಇವರು ಏನು ಕವನ ಏನೋ ಹೇಳ್ತಾರಂತೆ. ನೀವು ಕೇಳಿದ್ರೆ ಒಂದು ಕವನಕ್ಕೆ 10 ರೂಪಾಯಿ ಕೊಡ್ತಾರಂತೆ. ಯಾರಿಗುಂಟು ಯಾರಿಗಿಲ್ಲ, ಬಿಟ್ ಮಾಡಿ ದುಡ್ಡು ಮಾಡಿ. ನನ್ ಕವನ ಹೇಳೋಕ್ ನಾನೇ 10 ರೂಪಾಯಿ ಕೊಡ್ಬೇಕಾ? ಅದೆಲ್ಲ ಗೊತ್ತಿಲ್ಲ, ಕೊಡಿ 10 ರೂಪಾಯಿ. ಅದೆಲ್ಲ ಸಾಧ್ಯ ಇಲ್ಲ. ಬೇರೆ ಕಡೆ ಎಲ್ಲ ಓದ್ತೀನಿ. ಯಾರು ಸಿಗ್ತಾರೆ? ಯಾರು ಸಿಗುತ್ತೆ ಹೋದ್ರೆ ಕನ್ನಡಿ ಮುಂದೆ ಓದ್ತೀನಿ. ಕೆಳಗ್ ಬಿದ್ದು ಚೂರ್ಚೂರಾದ್ರೆ ಅಪ್ಶಕ್ನ. ಮೊದ್ಲೇ ವಯಸ್ಸಾಗಿದೆ. ಯಾರ್ಗೆ? ನಿಮ್ಗೆ. ಬನ್ನಿ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಸ್ಸು. ಪರವಾಗಿಲ್ಲ, ಕೂತ್ಕೊಂಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಗಾದ್ರೂ ಮಾಡಿ ಇವ್ರು ಬಣ್ಣ ಬಯಲು ಮಾಡಲೇಬೇಕು. ಯಾಕೆ ಸರ್, ನಿಮ್ಗೆ ನೀವೇ ಬೈಕೊಂತೀರಾ? ಏನಾಯ್ತು? ಆಯ್ತು ಬಿಟ್ಟಾಕಿ, ಏನೋ ಅಕಸ್ಮಾತ್ತಾಗಿ ಚಟ್ನಿ ಬೀಳಿಸ್ಕೊಂಡ್ರಿ, ಒಗದು ಕೊಟ್ನಲ್ಲ. ವಾಟ್ ಇಸ್ ದಿಸ್? ವಾಟ್ ಇಸ್ ದ ಟೈಮ್ ನಾವು? ಎಷ್ಟೊತ್ತು ರೀ ಬರೋದು ನೀವು? ಸರ್, ಈಗ ಮಾತಾಡ್ಬಾರ್ದು ಸರ್. ರೀ, ಅರ್ಧ ಗಂಟೆ ಲೇಟಾಗಿ ಬಂದಿರ. ಕಾಲ, ಸಮಯ, ಪರಿಜ್ಞಾನ ಏನಾದ್ರೂ ನಿಮ್ಗೆ ಇದೆಯನ್ರಿ? ಅದು 3 ಇದೆ ಸರ್. ದಿಸ್ ಇಸ್ 3 ಮಚ್. ಸರ್, ನಾನು ನಿಮ್ ಜೊತೆನೆ ಬಂದಲ್ಲ ಸರ್, ನೀವು ಬಟ್ಟೆ ಮೇಲೆ ಚಟ್ನಿ ಬೀಳಿಸ್ಕೊಂಡ್ರಿ. ಚಟ್ನಿ ಚೆಲ್ಕೊಂಡ್ರೆ ಸರ್? ಎಲ್ ಚೆಲ್ಕೊಂಡ್ರಿ? ಶರ್ಟ್ ಮೇಲ, ಪ್ಯಾಂಟ್ ಮೇಲ? ನಾನು ಎಲ್ಲಾದ್ರೂ ಚೆಲ್ಕೊಂತೀನಿ, ನಿಮ್ಗೆ ಏನ್ರಿ ಅದನ್ನ ಕಟ್ಕೊಂಡು? ಚೆಲ್ಕೊಳಕ್ಕೆ ನೀವು, ತೊಳ್ಕೊಳಕ್ಕೆ ನಾವು. ಸಾಕು ನಿಲ್ಸ್ರಿ. ವೇಸ್ಟ್ ಹಾಕಿ ಬ್ರಷ್ ಅಲ್ಲಿ ಹಲ್ಲು ಉಜ್ಜಿದ್ರಿ ಅಂತ ಗೊತ್ತು. ಎಲ್ಲ ಡೈಲಾಗು ಕಾಮಿಡಿ ಆಗಲ್ಲ. ಸರ್, ಏನ್ ಸರ್ ನೀವು ಹಿಂಗಂತೀರಾ? ನಾನು ನಿಮ್ ಜೊತೆನೆ ಬಂದಲ್ಲ ಸರ್. ಸಾರ್, ಹಿಂಗ್ ಮಾತಾಡಿದ್ರೆ ಶಿವ ಮೆಚ್ತಾನ? ಶಿವ ಮೆಚ್ಬೋದು, ಆದ್ರೆ ಈ ಸದಾಶಿವ ತ್ರಯಂಬಕ ಮೆಚ್ಚೋದಿಲ್ಲ. ಯಾಕ್ರಿ ಲೇಟು? ಬೇಗ ಬಂದು ಕೆಲಸ ಮಾಡ್ಬೇಕನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಸರ್, ನಿಮ್ ಬಾಡಿನ ಈ ಕಡೆ ಪಾರ್ಕ್ ಮಾಡ್ತೀರಾ? ಮೀ ಯಾ. ಓಕೆ. ನಮ್ ಬಾಸು ಸ್ವಲ್ಪ ತಿಕ್ಲು. ಏನೇನ್ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಕ್ಕಿಲ್ಲ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಂಗಂತೀರಾ? ಇದನ್ನ ಇಲ್ಲೇ ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ಇದೆಲ್ಲ ಕಾಮಿಡಿ. ಈಗ ಹೇಳ್ತೀನಿ ಕಾಮಿಡಿ. ಸರ್, ಈ ಬಸವ ಯಾವಾಗಲೂ ಲೇಟಾಗಿ ಬರ್ತಾನಲ್ಲ ಆಫೀಸ್ಗೆ, ಅದಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಇವತ್ತು ರಾತ್ರಿ ಇಲ್ಲೇ ಆಫೀಸಲ್ಲಿ ತಗೊಳಕ್ಬಿಟ್ರೆ. ವೆರಿ ಗುಡ್ ವಿಷಕಂಠ, ಒಳ್ಳೆ ಟೈಮ್, ಒಳ್ಳೆ ಪಾಯಿಂಟ್ ಎತ್ಕೊಟ್ಟೆ. ನನಗೆ ಐಡಿಯಾನೇ ಇರಲಿಲ್ಲ. ಅದಕ್ಕೆ ಅಲ್ವ ಸರ್ ನಿಮ್ಗೆ ಹೊಳಸಕ್ಕೆ ಅಂತ ನಾನು ಬಲ್ಬ್ ಥರ ಇರೋದು. ವೆರಿ ಗುಡ್. ಏ ಬಸವ, ಇವತ್ತು ಲೇಟ್ ನೈಟ್ ಎಷ್ಟೊತ್ತಾದ್ರೂ ಫೋನ್ ಬರ್ಬೋದು. ನೀವು ಫೋನ್ ರಿಸೀವ್ ಮಾಡಿ ಆರ್ಡರ್ ತಗೊಬೇಕು. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋ ಹಾಗಿಲ್ಲ. ಸರ್, ನಡು ರಾತ್ರಿ ಆರ್ಡರ್ ಕೊಡೋಕೆ ಬರೋರು ಕಸ್ಟಮರ್ಸ್ ಅಲ್ಲ ಸರ್, ದೆವ್ವಗಳು. ಕೇಳ್ರಿ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಲುಂಗಿ ಉಟ್ಕೊಬೇಕು ಅಂತ ಆಸೆ ಪಡ್ತಾ ಇದಾರೆ. ಅವ್ರಿಗೆ ರಾತ್ರಿ ಅಂದ್ರೆ ನಮಗ್ ಬೆಳಗ್ಗೆ ಅಂದ್ರೆ ಅವ್ರಿಗೆ ರಾತ್ರಿ. ಸೊ ಎಷ್ಟೊತ್ತಿಗಾದ್ರೂ ಫೋನ್ ಬರ್ಬೋದು. ಫೋನ್ ರಿಸೀವ್ ಮಾಡಿ ಆರ್ಡರ್ ತಗೊಳ್ಳಿ. ಸರ್, ಪ್ರೆಸಿಡೆಂಟ್ಗೆ ಎಷ್ಟು ಬೆಂಕಿ ಬಿತ್ತು ಸರ್. ನಾನು ಹೇಳೋದನ್ನ ಕೇಳಿ ಸರ್. ಹೇಳೋದಲ್ಲ ಕೇಳೋಂಗಿಲ್ಲ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ಬರೋವರೆಗೂ ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋಂಗಿಲ್ಲ. ಎಲ್ರು ಹೋಗಿರ್ತಾರೆ, ನೀವು ಇಲ್ಲೇ ಬಿದ್ದಿರ್ಬೇಕು. ಸರ್, ಸಾರು ಇಲ್ಲ, ಸಾಂಬಾರು ಇಲ್ಲ, ಓನ್ಲಿ ಮೊಸರನ್ನ. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಹೋಗ್ರಿ. ನನ್ನ ಮುಖ ಏನ್ ನೋಡ್ತಿದ್ರ? ಅಲ್ಲಿ ಗಾಂಧಿ ತಾತ ಅವ್ರ ಮುಖ ನೋಡ್ಕೊಳ್ಳಿ ಹೋಗಿ. ಸರ್, ಯಾಕೆ ಸರ್ ಇದ್ದಕ್ಕಿದ್ದಂಗೆ ಈ ಶಿಕ್ಷೆ? ರೀ, ಆ ಮನುಷ್ಯನ ಮೇಲೆ ಡೌಟು ರೀ. ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ನಾನು ಅವತ್ತಿಂದ ನಿಮಗೆ ಚೂಚ್ತಾನೇ ಇದ್ದೀನಿ, ನೀವು ಕೇಳ್ತಾನೆ ಇಲ್ಲ. ಅದಕ್ಕೋಸ್ಕರ ಇವತ್ತು ರಾತ್ರಿ ಅವನ್ನ ಇಲ್ಲಿ ಕೂಡ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ಹೋಗಿ ಬಾಲಾಸ್ ಇಡ್ಲಿ ಫ್ಯಾಕ್ಟ್ರಿ ಹತ್ರ ನೋಡಿದ್ರೆ ಅವನ ಇವನ ಅಂತ ಗೊತ್ತಾಗ್ಬಿಡುತ್ತೆ. ಸರ್, ನಿಮ್ದು ತಲೆ ಅಲ್ಲ ಸರ್, ತೆಂಗಿನಕಾಯಿ. ಅಮೆರಿಕದಿಂದ ಫೋನು ಒಂದಾಗಲೇ ಗೊತ್ತಾಯ್ತು ಸರ್, ಡೌಟ್ ಬಂತು ಸರ್. ಆದರೂ ಇನ್ನೊಂದು ಡೌಟು ಸರ್. ಐ ವಿಲ್ ಕ್ಲಾರಿಫೈ. ಸರ್, ಅಮೇರಿಕದಲ್ಲಿ ಲುಂಗಿ ಯಾರು ಸರ್ ಉಡ್ತಾರೆ? ಅಲ್ಲಿ ಬಟ್ಟೆನೇ ಹಾಕಲ್ಲ ಅಲ್ವಾ? ಹಲೋ ಗೌ, ರೀ, ಹೇಳಿಪ್ಪ. ನಾನಿವತ್ತು ಮನೆಗೆ ಬರಲ್ಲಮ್ಮ. ಏನಪ್ಪ, ಮತ್ತಿನ್ಯಾರ ಮನೆಗೆ ಹೋಗ್ತೀರಾ? ಸುಮ್ಮನಿರಮ್ಮ, ಏನೇನು ಹೇಳಿ ಆಸೆ ಹುಟ್ಟಿಸ್ಬೇಡ. ಮತ್ ಯಾಕಪ್ಪ ಮನೆಗೆ ಬರಲ್ಲ? ಏನು ಅಂತ ಹೇಳಮ್ಮ.
ಫುಲ್ ಸೌರಮಂಡಲನೇ ನನ್ನ ಸುತ್ತಾನೇ ಸುತ್ತಾ ಇದೆ. ಶನಿ ರಾಹು ಎಲ್ಲ ನನ್ನ ಸುತ್ತಾನೇ ಇದಾರಮ್ಮ. ರೀ ಅದೇನ್ ಕರೆಕ್ಟಾಗಿ ಹೇಳಿಪ್ಪ. ಅಮೆರಿಕದಿಂದ ಯಾವನೋ ಒಬ್ಬ ಅಪರಾತ್ರಿ ಕಾಲ್ ಮಾಡ್ತಾನಂತೆ. ಅವನ ಕಾಲ್ ನಾನು ಸ್ವೀಕರಿಸಿ ಗೌ ನಾನು ಇವತ್ತು ರಾತ್ರಿ ನಿನ್ ಜೊತೆ ಇಲ್ಲ ಅಂತ ನೀನೇನು ವರಿ ಮಾಡ್ಕೋಬೇಡಮ್ಮ. ದಿನ್ ಬಿದೆ ತಾನೆ ಇದೆಪ್ಪ. ಅದನ್ನೇ ನಾನು ಅಂತ ತಿಳ್ಕೊಂಡು ಓಕೆ ಅದನ್ನ ತಾನೇ ಮಾಡ್ತಿರೋದು. ಎರಡು ಸೇಮ್ ಟೈಮ್ ಕಳಿಸ್ತದೆ. ಸೇಮ್ ಟೈಮ್. ಅಪ್ಪ ಮಾರುತಿ ಭಗವಂತ ಎಲ್ಲಿದ್ಯಪ್ಪ? ಅಯ್ಯೋ ಲೇಟ್ ಆಗ್ತಿದೆ ಕಣೋ, ಹೆದರಿಕೆ ಆಗ್ತಿದೆ ಒಬ್ಬನೇ ಇರೋದು. ಸೊಳ್ಳೆ ಕಾಟ ತಿಗ್ನೆ ಕಾಟ ನಾನೇನಪ್ಪ ಮಾಡಿ. ಹಲೋ ಹಲೋ, ಯಾರಾದ್ರೂ ಫೋನ್ ಮಾಡ್ರಿ. ಥೂ ನಿಮ್ಮ ಅಕ್ಕಾಕಿಷ್ಟು ಒಬಾಮ್ ಅಂತೆ ಒಬಾಮ್ ಅಂತೆ. ಅಮೇರಿಕಾದಿಂದ ಫೋನ್ ಅಂತೆ, ಅರಸೀಕೆರೆಯಿಂದನೂ ಬರ್ತಾ ಇಲ್ವಲ್ಲಪ್ಪ. ಈಗಲೂ ಸೇಮ್ ಟೈಮ್. $5:50. ಅಯ್ಯೋ ದೇವ್ರೆ, ಅಂದ್ರೆ 8 ಗಂಟೆ ಆಗಕ್ಕೆ ಇನ್ನು ಬರೀ 2 ಗಂಟೆ 10 ನಿಮಿಷ ಬಾಕಿ ಇದೆ. ಅಯ್ಯೋ ಭಗವಂತ, ಮುಖ್ಯ ಪ್ರಾಣ ಏನಪ್ಪ ಮಾಡ್ಲಿ? 8 ಗಂಟೆಗೆ ಇಡ್ಲಿ ಫ್ಯಾಕ್ಟ್ರಿ ಬೇರೆ ಓಪನ್ ಆಗಬೇಕು. ನಾನಲ್ಲಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತಪ್ಪ ಮಾರುತಿ. ಬಾಸ್ ಹೋಗ್ತಾರೆ, ನಾನು ಇದೀನೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ನಾನು ಇಲ್ಲ ಅಂತ ಗೊತ್ತಾದ್ರೆ ಇನ್ನು ಎಷ್ಟೊತ್ತಪ್ಪ ಈ ಗೃಹ ಬಂಧನ, ಆಫೀಸ್ ಬಂಧನ, ಏನಪ್ಪ ಮಾಡೋದು? ಅಯ್ಯೋ ಏನು ಉಳಿತಲ್ವೇ? ಏನಾರು ಒಂದು ಐಡಿಯಾ ತೋರ್ಸಪ್ಪ ಭಗವಂತ. ಥ್ಯಾಂಕ್ ಯು. ನಾನು ಏನು ಹೇಳಬೇಕು ಅದನ್ನ ಇದು ಹೇಳುತ್ತೆ. ಮಿಸ್ಟರ್ ಸದಾಶಿವ ತ್ರ್ಯಂಬಕೇಶ್ವರ್ ಅವರೇ, ನನಗೆ ಸವಾಲ. ನೀವು ಲುಂಗಿ ಕೆಳಗೆ ತೂರಿದ್ರೆ ನಾನು ಲುಂಗಿ ದಾರದ ಕೆಳಗೆ ತೂರ್ಕೊಂತೀನಿ. ಜಪ್ಪಯ್ಯ ಅಂದ್ರು ನನ್ನನ್ನು ಕಂಡು ಹಿಡಿಯಕ್ಕೆ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ನೋ ನೆವರ್ ನಥಿಂಗ್. ವಾಕೆ ನೋಡೇ ಬಿಡೋಣ. ಅಪ್ಪ ಭಗವಂತ, ಮುಖ್ಯ ಪ್ರಾಣ, ನಾನು ಕರೆದು ಕೂಡಲೇ ಬಂದು ಪ್ಲೇ ಬಟನ್ ಒತ್ತು ಬಿಡಪ್ಪ. ಜೈ ಶ್ರೀರಾಮ್. ಬಾಲು, ನನಗೆ ಗೊತ್ತಿತ್ತು ಈಗಾಗುತ್ತೆ ಅಂತ. ಇವತ್ತು ನೀನ್ ಸಿಕ್ ಬೀಳೋದ್ ಗ್ಯಾರಂಟಿ. ಎಲ್ಲ ಬಾಲ ಕರೆಂದ್ರ ಸರ್? ನೀನೇನೆ ಇಲ್ಲಿ? ಯಾಕೆ ಸರ್? ಎಲ್ಲಿ ಇಡ್ಲಿನೋ ಅಲ್ಲಿ ಬಾಲ. ಅಂಗಡಿಲಿ ನಾನಿದ್ರೆ ನಿಮ್ಗೆ ಯಾಕೆ ಸರ್ ಅದೇನೋ ಗಾಬರಿ? ಸರ್ ಜಾಸ್ತಿ ಗಾಬರಿ ತಗೋಬೇಡಿ ಸರ್. ನೆನ್ನೆ ಶರ್ಟ್ ಮೇಲೆ ಚಟ್ನಿ ಚೆಲ್ಬಿಟ್ಟಿದ್ದೆ, ಇವತ್ತು ಪ್ಯಾಂಟ್ ಮೇಲೆ ಚೆಲ್ಬಿಟ್ರೆ ಕಷ್ಟ. ಅದಕ್ಕೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಐ ಐ ಅಂತ ಶಾಕ್ ತಗೊಳ್ಳಿ. ಇರ್ಲಿ ಇರ್ಲಿ, ಏನ್ ಮಾಡೋದೀಗ? ಇರ್ಲಿ ಇರ್ಲಿ, ಆಫೀಸ್ಗೆ ಫೋನ್ ಮಾಡ್ಬಿಟ್ರೆ ಇವ್ನ ಬಂಡವಾಳ ಮೈಲಾಗ್ಬಿಡುತ್ತೆ. ಸರ್ ಸರ್ ಸರ್, ಬಿಸಿ ಬಿಸಿ ಇಡ್ಲಿ ಸರ್. ಇಡ್ಲಿ ಮೇಲೆ ಬೆಣ್ಣೆನ ಹಂಗೆ ಮುದ್ದೆ ತರ ಇಟ್ಟಿದೆ, ಪೂರ್ತಿ ಕರ್ಗೋಗ್ಬಿಟ್ಟಿದೆ. ತಗೊಳ್ಳಿ ಸರ್. ಆಫೀಸ್ ಫೋನ್ ಮಾಡಿ ಗ್ರಾಚಾರ ಬಿಡಿಸಿದ್ಮೇಲೆ ಇಡ್ಲಿ. ಯಾರಿಗೆ ಸರ್ ಆಫೀಸ್ ನಲ್ಲಿ ಫೋನು? ನಿಮ್ಗೆನಾ? ನಾನೇ ಮಾಡ್ಕೊಳಕ್ ನನಗೇನು ಹುಚ್ಚನಯ್ಯ? ಶಟ್ ಅಪ್ ಅಂಡ್ ಸ್ಟ್ಯಾಂಡ್. ಅಪ್ಪ ಮುಖ್ಯ ಪ್ರಾಣ, ಎಲ್ಲ ವ್ಯವಸ್ಥೆ ಆಗಿದೆ. ಕರೆಕ್ಟ್ ಟೈಮ್ಗೆ ಹೋಗಿ ಕಾಪಾಡು ತಂದೆ. ಮಾಡಿಕೊಂಡ ಲೌಡ್ ಸ್ಪೀಕರ್. ಜೈ ಶ್ರೀರಾಮ್. ಬಸವ, ಅಲ್ಲಿದ್ಕೊಂಡು ಇಲ್ಲಿ ನನ್ನ ಹತ್ರ ಈ ಕೆಲಸ ಮಾಡಿಸ್ತಾ ಇದ್ಯಾ?
ಶಿಷ್ಯೋತ್ತಮ ಇಷ್ಟು ಕೆಲಸ ಮಾಡ್ಕೊಡ್ದೆ ಇರಕ್ಕಾಗತ್ತಾ? ಹಲೋ ಹಲೋ ಸರ್, ನಾನು ಬಸವ ಸರ್. ನಾನು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಸರ್. ಫುಲ್ ರಾತ್ರಿ ವೆಯ್ಟ್ ಮಾಡಿದೆ ಸರ್. ಅಮೇರಿಕಾ ಬಿಡಿ, ಅರಸೀಕೆರೆಯಿಂದ ನನ್ನ ಕಾಲ್ ಬಂದಿಲ್ಲ ಸರ್. ಸರ್ ಇಲ್ಲಿ ರಾತ್ರಿ ಕಳೆಯೋ ತುಂಬಾ ಕಷ್ಟ ಸರ್. ಆಫೀಸ್ ತುಂಬಾ ಹೆಣ್ಣು ಸೊಳ್ಳೆಗಳು ತುಂಬ್ಕೊಂಡು ಬಿಟ್ಟಿದೆ ಸರ್. ಸರ್ ನಾನು ಅರ್ಜೆಂಟಾಗಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರಲಾ ಸರ್? ಇಲ್ಲೇನೆ 8-8:30 ಆಗೋಯ್ತಲ್ಲ ಸರ್. ಸರ್ ಹೊರಟೆ, ಬಾಯ್ ಸರ್, ಇಡ್ತೀನಿ. ಬಾಯ್ 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 ಬಾಯ್. ಕನ್ಫ್ಯೂಷನ್ ಅಪ್ಪ. ಸರ್ ಇಡ್ಲಿ ಸಾಕಾಗಿದೆ ಸರ್, ಇನ್ನೊಂದ್ ಸ್ವಲ್ಪ ಚಟ್ನಿ ಹಾಕ್ಲಾ? ಅಲ್ಲಿ ಇಲ್ಲಿ ಅಲ್ಲಿ ಇಡ್ಲಿ ಎಲ್ಲಿ ಇಡ್ಲಿ? ಪ್ಲೇಟ್ ಅಲ್ಲಿ ಕಡೆ ಸುಮ್ಮರ ಸರ್ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಕೊಡು. ಅಯ್ಯೋ ಸುಮ್ಮನೆ ಇಡ್ಲಿನೇ ಬೇರೆ ಚಟ್ನಿನೇ ಬೇರೆ. ಯಾಕೆ ಸರ್ ಕನ್ಫ್ಯೂಷನ್ ಮಾಡ್ಕೊಂತೀರಾ? ತುಂಬಾ ದಿನದ ನಂತರ ಇವತ್ತು ನೀವು ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ. ಹೌದು. ಅಯ್ಯೋ ಇಲ್ಲ ಸುಮ್ಮನೆ ಲೋ, ಅದಕ್ಕೊಂಚೂರು ಎಕ್ಸ್ಟ್ರಾ ಚಟ್ನಿ ಬರ್ತೆ. ಎಲ್ಲೋ ಏನೋ ತಪ್ಪಿದೆ. ಇರ್ಲಿ, ಹಿಡಿತೀನಿ, ಹಿಡ್ದಾಕೆ ಹಿಡ್ದಾಕ್ತೀನಿ.